ಹೇ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೀಡಿಂಗ್ನಲ್ಲಿ ನಾವು ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಬ್ಬ ಸ್ಪೆಷಲ್ ಪರ್ಸನ್ಗೋಸ್ಕರ ನೀವು ಈ ವಿಡಿಯೋ ಇವತ್ತು ವಾಚ್ ಮಾಡ್ತಾ ಇದ್ದೀರಾ. ಸೊ ಅವರು ನಿಮ್ಮನ್ನ ನೋಡೋ ದೃಷ್ಟಿ ಎಂಥದ್ದು, ಅಂದರೆ ಬೇಸಿಕಲಿ ಹೌ ದಿಸ್ ಪರ್ಸನ್ ವ್ಯೂಸ್ ಯು. ಸೊ ಅದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ವೆಲ್ಕಮ್ ಟು ದ ಚಾನೆಲ್ ಡಿವೈನ್ ಕಾಲ್. ಐ ಆಮ್ ಎ ಟ್ಯಾರೋ ಕಾರ್ಡ್ ರೀಡರ್. ನನಗೆ ಟ್ಯಾರೋ ಕಾರ್ಡ್ ರೀಡಿಂಗ್ನಲ್ಲಿ ಸುಮಾರು 6 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು ಒಂದು 800ಕ್ಕೂ ಹೆಚ್ಚು ರೀಡಿಂಗ್ಸ್ನ ಮಾಡಿರುವಂತಹ ಅನುಭವ ಇದೆ. ಈ ಒಂದು ಅನುಭವದ ಮೂಲಕ, ಹಾಗೆ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ನ ಮೂಲಕ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸೇವೆನ ನಿಮಗೆ ಕೊಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿರುವಂಥದ್ದು. ಓಕೆ, ಸೊ ಲೆಟ್ಸ್ ಬಿಗಿನ್. 2 ಫೈಲ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಯಾವ ಒಂದು ಫೈಲ್ನ ನೀವು ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನ್ಸುತ್ತೆ, ಆ ಫೈಲ್ನ ನೀವು ಪಿಕ್ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ನಾವು ನಿಮ್ಮ ರೀಡಿಂಗ್ಸ್ನ ನೋಡೋಣ. ಹಾಯ್, ಫೈಲ್ ನಂಬರ್ 1, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಯಾವ ಸ್ಪೆಸಿಫಿಕ್ ಪರ್ಸನ್ ಜೊತೆ ನೀವು ಒಂದು ರಿಲೇಶನ್ಶಿಪ್ನಲ್ಲಿ ಇರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ಶಿಪ್ಪಲ್ಲೇ ಇರ್ಬೋದು, ಅಥವಾ ಒಂದು ಕನೆಕ್ಷನಲ್ಲಿ ಇರ್ತೀರಾ. ಸೊ ಆ ವ್ಯಕ್ತಿ ನಿಮ್ಮನ್ನ ಹೇಗೆ, ಯಾವ ದೃಷ್ಟಿಯಲ್ಲಿ ನೋಡ್ತಾರೆ, ಅದನ್ನು ನಾವು ಇವತ್ತು ಚೆಕ್ ಮಾಡಿ ನೋಡೋಣ. ಓಕೆ, ಆ್ಯಂಡ್ ನಾನು ಶಫಲಿಂಗ್ ಪಾರ್ಟ್ ಆದಷ್ಟು ಶಫಲ್ ಮಾಡಬೇಕಾದ್ರೆ ಆ ಶಫಲಿಂಗ್ ಪಾರ್ಟ್ನ ಆದಷ್ಟು ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಶಫಲ್ ಮಾಡಬೇಕಾದ್ರೆಲ್ಲ ನಾನು ಕಾರ್ಡ್ಸ್ನ ಈ ವ್ಯಕ್ತಿ ಬಗ್ಗೆನೇ ನೀವು ಹೆಚ್ಚು ಯೋಚನೆ ಮಾಡ್ತಾ ಇರಿ. ಓಕೆ, ಆ್ಯಂಡ್ ಆಲ್ಸೋ ಥಿಂಕ್ ಆಫ್ ದಿಸ್ ಪರ್ಸನ್. ಅವ್ರ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸಪೋಸ್ ಅವ್ರ ಫೋಟೋ ಇದ್ರೆ ಫೋಟೋನ ನೋಡಿ, ಅಥವಾ ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ತುಂಬ ಈಸಿ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸಿ. Five of Swords. ಓಕೆ, ಸೊ 5 of Swords ಬಂದಿರೋದ್ರಿಂದ ಐ ಡೂ ಫೀಲ್ ರೈಟ್ ನೌ ಈ ವ್ಯಕ್ತಿ ನಿಮ್ಮ ಜೊತೆ ಅಷ್ಟು ಹೆಚ್ಚು ಕ್ಲೋಸ್ನೆಸ್ ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ಅಂದರೆ ಐ ಡೋಂಟ್ ಸಿ ನೀವಿಬ್ರು ತುಂಬಾ ಒಂದು ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಅಥವಾ ನೀವಿಬ್ರು ಏನು ಕಮ್ಯುನಿಕೇಟೇ ಮಾಡ್ತಾ ಇಲ್ಲ ಅನ್ನೋ ಒಂದು ಇಂಟೆನ್ಷನ್ ಇಂದ ನಾನು ಹೇಳ್ತಾ ಇಲ್ಲ. ಮೇ ಬಿ ಕಮ್ಯುನಿಕೇಶನ್ ಇದ್ರೂ ಕೂಡ ಇಟ್ಸ್ ವೆರಿ ಮಿನಿಮಮ್ ಅಂತ ಅನ್ಸುತ್ತೆ. ತುಂಬಾ ಮಿನಿಮಲ್ ಕಮ್ಯುನಿಕೇಶನ್ ಆಗ್ತಾ ಇರೋವಂಥದ್ದು ನಿಮ್ಮಿಬ್ರು ಮಧ್ಯೆ, ಅಥವಾ ನೋ ಕಮ್ಯುನಿಕೇಶನ್ ಕೂಡ ಇದ್ರೂ ಇರಬಹುದು. ಬಟ್ ದಿಸ್ ಪರ್ಸನ್ ನಿಮ್ ಜೊತೆ ಹೆಚ್ಚು ಕ್ಲೋಸ್ ಆಗಿದ್ದೀನಿ, ನಾನು ನಿನ್ ಹಿಂದೆ ಬಿದ್ದಿದ್ದೀನಿ ಅನ್ನೋ ತರ ತೋರಿಸ್ಕೊಳ್ತಾ ಇಲ್ಲ ನಿಮ್ ಹತ್ರ. ಅಂಡ್ ಆಲ್ಸೋ ಐ ಡೂ ಫೀಲ್ ಯು ಆರ್ ಅ ವೆರಿ ಬ್ಯೂಟಿಫುಲ್ ಪರ್ಸನ್ ಅಂತ, ಆರ್ ಅ ವೆರಿ ಹ್ಯಾಂಡ್ಸಮ್ ಮ್ಯಾನ್ ಅಂತ. ಬಿಕಾಸ್ ನಿಮ್ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಅನ್ಸುತ್ತೆ. ಈ ವ್ಯಕ್ತಿ ಒಬ್ಬರೇ ನಿಮ್ ಹಿಂದೆ ಬಿದ್ದಿರೋದಲ್ಲ, ಸಾಕಷ್ಟು ಅದರ್ ಜನದ ಅಟೆನ್ಷನ್ ನಿಮ್ಗೆ ಸಿಗೋವಂಥದ್ದು. ಅಂಡ್ ಎಲ್ಲೋ ಒಂದ್ ಕಡೆ ಟು ಬಿ ಫ್ರಾಂಕ್, ನಾನು ಟು ಬಿ ಹಾನೆಸ್ಟ್, ನನ್ನ ಏನ್ ಹೇಳ್ಬೇಕು ಅಂತಂದ್ರೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಜಲಸ್ ಅಬೌಟ್ ಯು. ಓಕೆ, ಸಿ ಈ ವ್ಯಕ್ತಿ ಹೇಗೆ ಇಲ್ಲಿ ದೂರನೇ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಜಲಸ್ ಅಬೌಟ್ ಯು. ಅಂದ್ರೆ ಏನಂತ ಅಂದ್ರೆ, ನೀವು ಯಾವ್ದಾದ್ರು ಸ್ವಲ್ಪ ಸಪೋಸ್ ಇಫ್ ಯು ಆರ್ ಅ ಫಿಮೇಲ್ ಅಂಡ್ ನೀವು ಯಾವ್ದಾದ್ರು ಒಂದು ಮೇಲ್ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಈ ವಿಡಿಯೋ ವಾಚ್ ಮಾಡ್ತಾ ಇದ್ರೆ, ದಿಸ್ ಪರ್ಸನ್ ನೀವು ಯಾವ್ದಾದ್ರು ನಿಮ್ಮ ಮೇಲ್ ಕಲೀಗ್ಸ್ ಜೊತೆನೋ ಅಥವಾ ಮೇಲ್ ಫ್ರೆಂಡ್ಸ್ ಜೊತೆನೋ ಹೆಚ್ಚು ನೀವು ಮಿಂಗಲ್ ಆಗೋದು ಅಥವಾ ಇಂಟ್ರಾಕ್ಟ್ ಮಾಡೋದನ್ನ ನೋಡಿದ್ರೆ ಇವರು ಸಹಿಸಲ್ಲ. ಓಕೆ, ಅಂಡ್ ವೈಸ್ ವರ್ಸಾ. ಸಪೋಸ್ ನೀವೇನಾದ್ರೂ ಮೇಲ್ ಆಗಿ ಯಾವ್ದಾದ್ರು ಒಂದು ಫಿಮೇಲ್ ಬಗ್ಗೆ ನೋಡ್ತಾ ಇದ್ರೆ, ಅಗೈನ್ ದಟ್ ಪರ್ಸನ್ ನೀವು ಯಾವ್ದಾದ್ರು ನಿಮ್ಮ ಫಿಮೇಲ್ ಕಲೀಗ್ಸ್ ಜೊತೆ ಹೆಚ್ಚು ಮಿಂಗಲ್ ಆಗೋದು ಅಥವಾ ಮಾತಾಡುವಂಥದ್ದು, ಇಂಟ್ರಾಕ್ಟ್ ಮಾಡೋದು ನೋಡಿದ್ರೆ ಈ ವ್ಯಕ್ತಿ ಅದನ್ನ ಸಹಿಸಲ್ಲ. ಓಕೆ, ಅಂಡ್ ಎಸ್, ಬಟ್ ದ ಫ್ಯಾಕ್ಟ್ ಈಸ್ ದಿಸ್ ಪರ್ಸನ್ ಅಬ್ಸರ್ವ್ಸ್ ಯು ಅ ಲಾಟ್. ನಿಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಾರೆ. ಸಿ ಈ ವ್ಯಕ್ತಿ ಹೇಗೆ ಸೈಲೆಂಟ್ ಆಗಿ ಇಲ್ಲಿ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇರುವಂತದ್ದಲ್ಲ. ಸೊ ನಿಮ್ಮ ಪ್ರತಿಯೊಂದು ಮೂಮೆಂಟ್ನು ಕೂಡ ಈ ಪರ್ಸನ್ ತುಂಬಾನೇ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಅಂಡ್ ಅದು ಪ್ರಾಬಬ್ಲಿ ನೀವು ನೋಟಿಸ್ ಮಾಡಿರಬಹುದು ಅಥವಾ ನೋಟಿಸ್ ಮಾಡದೇನೂ ಕೂಡ ಇರಬಹುದು. ಬಟ್ ಎಸ್, ದಿಸ್ ಪರ್ಸನ್ ಡೂ ಅಬ್ಸರ್ವ್ಸ್ ಯು. ಅಂಡ್ ಆಲ್ಸೋ ದಿಸ್ ಪರ್ಸನ್ ಹೋಲ್ಡ್ಸ್ ಲಾಟ್ ಆಫ್ ಕೇರ್. ಓಕೆ, ನಿಮ್ ಬಗ್ಗೆ ತುಂಬಾ ಕೇರ್ ಮಾಡ್ತಾರೆ ಈ ವ್ಯಕ್ತಿ. ಆಕ್ಚುಲಿ ಟು ಬಿ ಹಾನೆಸ್ಟ್, ಸಾಕಷ್ಟು ಕೇರ್ ಮಾಡ್ತಾರೆ. ಬಟ್ ನಾನು ಹೇಳಿದ್ನಲ್ಲ, ನಿಮ್ಮ ಹತ್ರ ಏನನ್ನು ತೋರಿಸ್ಕೊಳ್ಳಲ್ಲ ಅಥವಾ ನಿಮ್ಮ ಹತ್ರ ಏನು ಬಿಟ್ಕೊಡ್ತಾ ಇಲ್ಲ. ದಟ್ ಓಕೆ, ನಾನು ನಿನ್ನ ಹಿಂದೆ ಇದ್ದೀನಿ ಅಂತನೋ, ಅಥವಾ ನಾನು ನಿನ್ನ ತುಂಬಾ ಕೇರ್ ಮಾಡ್ತೀನಿ, ನೀನಂದ್ರೆ ನನಗೆ ಸಿಕ್ಕಾಬಿಟ್ಟೆ ಇಷ್ಟ, ನಿನ್ನ ಬಗ್ಗೆ ತುಂಬಾ ಯೋಚನೆ ಮಾಡ್ತೀನಿ. ಸೊ ಈ ತರ ಎಲ್ಲ ನೆವರ್ ದೇ ಡೋಂಟ್ ಶೋ ಅದನ್ನ ನಿಮ್ಮ ಮುಂದೆ. But yes, this person do notices you, they care for you, and also they are very much jealous. Somewhere I am hearing picking up this word jealous. Okay, maybe jealousy is something which is ತುಂಬಾ ಈ ಕನೆಕ್ಷನ್ ಅಲ್ಲಿ ಇದೆ ಅಂತ ಅನ್ಸುತ್ತೆ. ಈ ಪರ್ಸನ್ ಅಷ್ಟೇ ಅಲ್ಲ, ಸಪೋಸ್ ನೀವು ತುಂಬಾ ಬ್ಯೂಟಿಫುಲ್ ಆಗಿರೋದ್ರಿಂದ ಅಥವಾ ಇಫ್ ಯು ಆರ್ ಅ ವೆರಿ ಹ್ಯಾಂಡ್ಸಮ್ ಮ್ಯಾನ್ ಆಗಿದ್ರು ಕೂಡ ಈ ವ್ಯಕ್ತಿ ಜೊತೆ ನೀವೇನಾದ್ರೂ ಇದ್ರೂ ಕೂಡ ಅದರ್ಸ್ ಯಾರು ನಿಮ್ನ ಅಬ್ಸರ್ವ್ ಮಾಡ್ತಾರಲ್ಲ, ಯಾರು ನಿಮ್ ಹಿಂದೆ ಇದ್ದಾರೆ, ಅವ್ರಿಗೂ ಕೂಡ ಜಲಸ್ ಆಗುವಂತದ್ದು ನಿಮ್ ಬಗ್ಗೆ. ಓಕೆ, ನೋಡು, ಫೈಲ್ ನಂಬರ್ 1 ಈ ಪರ್ಸನ್ ಜೊತೆ ಇದ್ದಾರೆ. ಮೇ ಬಿ ಅವ್ರಿಗೆ ಶಿ ಡೋಂಟ್ ಅಥವಾ ಹಿ ವೋಂಟ್ ಡಿಸರ್ವ್ ದಿಸ್ ಪರ್ಸನ್.
ಇವ್ರಿಗೆ ಇನ್ನೂ ಒಳ್ಳೆ ವ್ಯಕ್ತಿ ಡಿಸರ್ವ್ ಮಾಡ್ತಾರೆ ಅನ್ನೋ ತರ ಜಲಸ್ ಆಗೋದು, ಅಥವಾ ನಾವಿದೀವಿ ಯಾಕಾದ್ರೂ ವೈ ಶಿ ಇಸ್ ಅಥವಾ ಹಿ ಇಸ್ ಗೋಯಿಂಗ್ ಅರೌಂಡ್ ವಿತ್ ಹರ್ ಅನ್ನೋ ತರನು. So definitely, okay, some sort of jealousy is there in this connection. Let's see, ಇವಾಗ ಈ ಪರ್ಸನ್ ದೃಷ್ಟಿಯಲ್ಲಿ ನೀವು ಯಾವ ತರಹದ ವ್ಯಕ್ತಿ ಅಂತ. ಸೊ ಬೇಸಿಕಲಿ ಹೌ ಡಸ್ ದಿಸ್ ಪರ್ಸನ್ ವ್ಯೂಸ್ ಯು ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ಲೆಟ್ಸ್ ಸಿ. ಥಿಂಕ್ ಆಫ್ ದಿಸ್ ಪರ್ಸನ್. ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇರಿ. ನಾನು ಶಫಲ್ ಮಾಡಬೇಕಾದ್ರೆ ಕಾರ್ಡ್ಸ್ನ. ಓಕೆ, ಸೊ ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ. Think of this person. Star card. Oh my goodness, what is happening? 9 of Wands and also 6 of Swords. Okay, fine. I got it clearly. Okay. ಒನ್ ಥಿಂಗ್ ನಾನು ನಿಮಗೆ ಸ್ಪಷ್ಟವಾಗಿ ಹೇಳೋದೇನಂತ ಅಂದರೆ, ಯು ಆರ್ ಸಮ್ ಒನ್ ಹೂ ಇಸ್ ವೆರಿ ಅಟ್ರಾಕ್ಟಿವ್, ವೆರಿ ಬ್ಯೂಟಿಫುಲ್, ಬಿಕಾಸ್ ಸ್ಟಾರ್ ಕಾರ್ಡ್ ಇಸ್ ಹಿಯರ್. ಓಕೆ, ವೆರಿ ಕಾಮ್ ಅಂಡ್ ಕಂಪೋಸ್ಡ್ ಕೂಡ. ನೀವು ತುಂಬ ಹೆಚ್ಚು ಅಗ್ರೆಸಿವ್ ಆಗಿ ಅಥವಾ ತುಂಬ ರಿಯಾಕ್ಟ್ ಮಾಡೋ ಥರ ಪರ್ಸ್ನಾಲಿಟಿ ನಿಮ್ದಲ್ಲ. ಅಂಡ್ ನೀವು ಒಂಥರ ಯಾವ ಥರ ವ್ಯಕ್ತಿ ಅಂತ ಅಂದರೆ, ಬೇಸಿಕಲಿ ಒಂಥರ ನಿಮ್ಮ ಸುತ್ತ ಯಾರು ಬರ್ತಾರೆ ಅಲ್ಲ, ನಿಮ್ಮ ಕಾಂಟ್ಯಾಕ್ಟಿಗೆ ಬರ್ತಾರೆ, ನಿಮ್ಮ ಜೊತೆ ಫ್ರೆಂಡ್ಸ್ ಆಗ್ತಾರೆ, ಸೊ ಅವ್ರನ್ನೆಲ್ಲ ನೀವು ತುಂಬ ಬೇಗ ಒಂಥರ ತುಂಬ ಕ್ಲೋಸ್ ಆಗಿಬಿಡ್ತಾರೆ ನಿಮಗೆ. ಅಂದರೆ ಒಂದು ಹೆಂಗೆ ಅಂತಾರೆ, ಆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಡ್ತೀರಾ ನೀವು ಬೇರೆಯವ್ರಿಗೆ. ಅಂಡ್ ಬೇರೆಯವರು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಅಥವಾ ನಿಮ್ಮ ಹತ್ರ ಒಂದು ಫ್ರೆಂಡ್ಶಿಪ್ನ ಮಾಡಬೇಕಾದ್ರೆ ದೇ ಫೀಲ್ ವೆರಿ ಕಂಫರ್ಟಬಲ್. ಓಕೆ, ಫಾರ್ ಸಮ್ ರೀಸನ್ ಯು ಹ್ಯಾವ್ ದಟ್ ಕ್ವಾಲಿಟಿ. ಓಕೆ, ಅಂಡ್ ದಿಸ್ ಪರ್ಸನ್ಗೂ ಕೂಡ ಯು ಆರ್ ವೆರಿ ಅಟ್ರಾಕ್ಟಿವ್, ಲಾಟ್ ಆಫ್ ಅಟ್ರಾಕ್ಷನ್, ಲಾಟ್ ಆಫ್ ಪ್ಯಾಷನ್ ಇಸ್ ದೇರ್, ಬಿಕಾಸ್ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ. ಅಂಡ್ ಐ ಡೂ ಫೀಲ್ ಈ ಪರ್ಸನ್, ಸಿ 9 of Wands ಇರೋದ್ರಿಂದ ಅಲಾಂಗ್ ವಿತ್ ದ ಸ್ಟಾರ್ ಕಾರ್ಡ್, ಸೊ ದಿಸ್ ಪರ್ಸನ್ ಫೀಲ್ಸ್ ಯು ಆರ್ ಅ ವೆರಿ ಒಂಥರ ಎಮೋಷನಲ್ ಪರ್ಸನ್ ಅನ್ನೋ ಥರ. ತುಂಬ ಎಮೋಷನ್ಸ್ ಇದೆ ನಿಮ್ಮಲ್ಲಿ, ತುಂಬ ಯು ಫೀಲ್ ಲಾಟ್ ಅಂತ, ಸಾಕಷ್ಟು ಫೀಲಿಂಗ್ಸ್ ಇರುವಂಥದ್ದು, ಸಾಕಷ್ಟು ಎಮೋಷನ್ಸ್ ನಿಮ್ಮಲ್ಲಿ ಇದೆ. ಅಂಡ್ ಯು ಆರ್ ಆಲ್ಸೋ ವೆರಿ ಸೆನ್ಸಿಟಿವ್ ಪರ್ಸನ್ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ವಿತ್ 9 of Wands ಇರೋದ್ರಿಂದ ಯು ಆಲ್ವೇಸ್ ಡೂ ಕ್ರಿಯೇಟ್ ಸರ್ಟೈನ್ ಬೌಂಡ್ರೀಸ್. ಓಕೆ, ನೀವು ಎಷ್ಟು ಯು ನೋ ದಟ್ ಬ್ಯಾಲೆನ್ಸ್. ಓಕೆ, ಎಷ್ಟು ಕ್ಲೋಸ್ ಆಗಬೇಕು ಅಷ್ಟು ಕ್ಲೋಸ್ ಆಗ್ತೀರಾ. ಅಂಡ್ ಅಟ್ ದ ಸೇಮ್ ಟೈಮ್ ಎಷ್ಟರ ಮಟ್ಟಿಗೆ ನೀವು ಆ ಬೌಂಡ್ರೀಸ್ ಕ್ರಿಯೇಟ್ ಮಾಡಬೇಕು, ಆ ಬೌಂಡ್ರೀಸ್ನ ಹಾಗೆ ಕ್ರಿಯೇಟ್ ಮಾಡ್ಕೊಳ್ತೀರಾ. ಇಟ್ ಡಸಂಟ್ ಮೀನ್ ನೀವು ಕಾಂಟ್ಯಾಕ್ಟ್ಗೆ ಬಂದ್ರೆ ಅಥವಾ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ರೆ ಎಲ್ಲರಿಗೂ ನೀವು ಹೇಗಂದ್ರೆ ಹಾಗೆ ಓಪನ್ ಅಪ್ ಆಗ್ತೀರಾ, ನೀವು ಹೇಗಂದ್ರೆ ಹಾಗೆ ಬಿಹೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೋ, ಯು ಆರ್ ವೆರಿ ಒಂಥರ ಹಿಂಗೆ ಹೇಳೋದು ಅಂತಂದ್ರೆ, ಯು ಆರ್ ವೆರಿ ಒಂಥರ ವೆರಿ ಸೊಫಿಸ್ಟಿಕೇಟೆಡ್ ಪರ್ಸನ್. ಓಕೆ, ಅಂದ್ರೆ ನಿಮ್ಗೆ ಗೊತ್ತು ಯಾರ ಹತ್ರ ಎಷ್ಟು ನೀವು ಹೇಗೆ ಬಿಹೇವ್ ಮಾಡಬೇಕು, ಯಾರ ಹತ್ರ ಎಷ್ಟು ನೀವು ಎಕ್ಸ್ಪ್ರೆಸ್ ಮಾಡಬೇಕು, ಯಾರ ಹತ್ರ ಎಷ್ಟು ಸೀಕ್ರೆಟ್ಸ್ನ ಕೀಪ್ ಅಪ್ ಮಾಡಬೇಕು, ಇದನ್ನೆಲ್ಲಾನು ತುಂಬಾ ಚೆನ್ನಾಗಿ ತಿಳ್ಕೊಂಡಿರುವಂತ ಪರ್ಸನ್. ಅಂಡ್ ಈ ವ್ಯಕ್ತಿಗೆ ಅದು ಗೊತ್ತು, ನಿಮ್ಮ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿ ಇದಾರಲ್ಲ, ದೇ ಡೆಫಿನೆಟ್ಲಿ ನೋ ದಟ್ ಯು ಆರ್ ಸಚ್ ಕೈಂಡ್ ಆಫ್ ಅ ಪರ್ಸನ್ ಅಂತ. ಅಂಡ್ ವಿತ್ 6 of Swords ಐ ಡೂ ಫೀಲ್ ದೆರ್ ಇಸ್ ಸಮ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಅನ್ನೋ ತರ ಅನ್ನಿಸ್ತಾ ಇದೆ ನನಗೆ. ಅಂಡ್ ಆಲ್ಸೋ ಐ ಡೂ ಫೀಲ್ ಇಲ್ಲಿ ಸಾಕಷ್ಟು ಜನ ಯಾರು ವಾಚ್ ಮಾಡ್ತಾ ಇದ್ದೀರಾ, ಮೇ ಬಿ ನಿಮ್ಮ ನೇಮ್ನ ಸ್ಟಾರ್ಟಿಂಗ್ ಲೆಟರ್ ಬಂದು M, S ಅಂಡ್ A ಅಂಡ್ ಆಲ್ಸೋ P. ಓಕೆ, ಸೊ ಈ ಲೆಟರ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಮೇ ಬಿ ಇದು ನಿಮ್ಮ, ಆಸ್ ಐ ಸೆಡ್, ನಿಮ್ಮ ನೇಮಿನ ಸ್ಟಾರ್ಟಿಂಗ್ ಲೆಟರ್ ಇರಬಹುದು ಮೋಸ್ಟ್ ಪ್ರಾಬಬ್ಲಿ, ಅಥವಾ ಈ ಪರ್ಸನಿನ ಸ್ಟಾರ್ಟಿಂಗ್ ಲೆಟರ್ ಕೂಡ ಇರಬಹುದು. ಅಂಡ್ ಆಲ್ಸೋ ಈ ಪರ್ಸನ್ಗೆ ಒಂಥರ ನೀವು ಯಾವ ತರ ಒಂದು ಕಂಫರ್ಟ್ ಫೀಲ್ ಮಾಡಿಸ್ತೀರಾ ಅಂತ ಅಂದ್ರೆ, ಅವ್ರಿಗೆ ನಿಮ್ಮ ಹತ್ರ ಇದ್ದಾಗೆಲ್ಲ ಆ ಎನರ್ಜಿ, ಆ ವೈಬ್ಸ್ ಏನಿದೆ, ಆ ಒಂದು ಪಾಸಿಟಿವಿಟಿ ಏನಿದೆ, ನೀವು ಅವ್ರನ್ನ ದ ವೇ ಯು ಟ್ರೀಟ್ ದಿಸ್ ಪರ್ಸನ್ ಎಲ್ಲ ಒಂಥರ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ ಈ ವ್ಯಕ್ತಿಗೆ. ಇಲ್ಲ ಒಂದ್ ಕಡೆ ಅವ್ರಿಗೆ ನಿಮ್ಮನ್ನ ಎಷ್ಟು ಹಚ್ಕೊಳ್ಬೇಕು ಅಂತ ಅನ್ಸುತ್ತೆ ಅಂದ್ರೆ, ಒಂಥರ ನಿಮ್ಮನ್ನ ಯಾವಾಗ್ಲೂ ನಿಮ್ ಜೊತೆ ಇರಬೇಕು ಅನ್ನೋ ತರ. ಅಂಡ್ ಐ ಡೆಫಿನೆಟ್ಲಿ ಐ ಡೂ ಫೀಲ್ ದಿಸ್ ಪರ್ಸನ್ಗೆ ಒಂಥರ ನಿಮ್ಮನ್ನ ಅವ್ರ ಮನಸ್ಸಿಂದ ತೆಗ್ದು ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಮೇ ಬಿ ಹೊರಗಡೆಯಿಂದ ಅವ್ರು ಅಷ್ಟೊಂದು ನಾರ್ಮಲ್ ಆಗಿ ಬಿಹೇವ್ ಮಾಡಿದ್ರು, ಒಳಗಡೆ ನಿಮ್ ಬಗ್ಗೆ ಸಾಕಷ್ಟು ಯೋಚನೆಗಳು, ಸಾಕಷ್ಟು ಪ್ಯಾಷನ್, ಅಟ್ರಾಕ್ಷನ್ ಇರುವಂತದ್ದು, ಇಟ್ಸ್ ಫಾರ್ ಶೋರ್. ಸೊ ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್ ಅಂಡ್ ಸಿ ಇನ್ನು ಈ ಪರ್ಸನ್ ದೃಷ್ಟಿನಲ್ಲಿ ನೀವು ಯಾವ ತರಹದ ವ್ಯಕ್ತಿ ಅನ್ನೋದನ್ನ ಇನ್ನೊಂದೆರಡು ಕಾರ್ಡ್ಸ್ ನ ಪುಲ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ಓಕೆ, ಲೆಟ್ಸ್ ಸಿ. ಕ್ವೀನ್ ಆಫ್ ಕಪ್ಸ್. ನಾನು ಆಲ್ರೆಡಿ ಐ ಟೋಲ್ಡ್ ಯು ಅಲ್ಲ ನಿಮಗೆ, ಈ ಪರ್ಸನ್ಗೆ ಯು ಆರ್ ಇನ್ ದಿಸ್ ಕ್ವೀನ್ ಆಫ್ ಕಪ್ಸ್ ಎನರ್ಜಿ. ಸೊ ದಿಸ್ ಪರ್ಸನ್ ಡೆಫಿನೆಟ್ಲಿ ವ್ಯೂಸ್ ಯು ಆಸ್ ಅ ವೆರಿ ಎಮೋಷನಲ್ ಪರ್ಸನ್.
ತುಂಬಾ ಎಮೋಷನಲ್ ಪರ್ಸನ್ ಅನ್ನೋ ತರ ಅವರ ದೃಷ್ಟಿಯಲ್ಲಿ ನೀವು, ಅಂಡ್ ವೆರಿ ಸೆನ್ಸಿಟಿವ್, ಲಾಟ್ ಆಫ್ ಒಂಥರ ಫೀಲಿಂಗ್ಸ್ ಇರುವಂತದ್ದು. ಯು ಹ್ಯಾವ್ ಲಾಟ್ ಆಫ್ ಲವ್ ಟು ಆಫರ್ ಬೇರೆಯವ್ರಿಗೆ. ನಿಮ್ಮ ಹತ್ರ ಯಾವಾಗ್ಲೂ ಒಂಥರ ಪ್ರೀತಿನ ತುಂಬಾ ಒಂಥರ ಒಂದು ಪ್ಯೂರ್ ಲವ್ ನ ಆಫರ್ ಮಾಡ್ತೀರಾ. ಸೊ ಆ ಕೇಪಬಿಲಿಟಿ ನಿಮ್ಮಲ್ಲಿ ಇದೆ ಅನ್ನೋ ತರ, ಅಂಡ್ ಅ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್ ಅನ್ನೋ ತರ. ಅಂಡ್ ಆಲ್ಸೋ ಈ ಪರ್ಸನ್ ಪ್ರಕಾರ ನೀವು ಒಂಥರ ಯಾವ ತರಹದ ವ್ಯಕ್ತಿ ಅಂತ ಅಂದ್ರೆ, ಯು ಆರ್ ಸಮ್ ಒನ್, ನಿಮ್ಗೆ ಒಂಥರ ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಥವಾ ಈ ಮೆಟೀರಿಯಲಿಸ್ಟಿಕ್ ಪ್ರೀತಿ ಮೇಲೆ ನಿಮ್ಗೆ ಆಸಕ್ತಿ ಇಲ್ಲ. ಅಂದ್ರೆ ಮೇ ಬಿ ಇಫ್ ಅ ಪರ್ಸನ್ ಅವ್ರ ಹತ್ರ ತುಂಬಾ ದುಡ್ಡಿದ್ರೆ ಅಥವಾ ತುಂಬಾ ಆಸ್ತಿ ಇದ್ರೆ ಅಥವಾ ತುಂಬಾ ಒಂಥರ ನೋಡಕ್ಕೆ ಫೇಮ್, ನೇಮ್ ಇದೆಲ್ಲ ಇದ್ರೆ ಮಾತ್ರ ನೀವು ಇಷ್ಟಪಡ್ತಾರೆ. ಸೊ ನೋ, ಯು ಆರ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. ನೀವು ಹೆಂಗೆ ಅಂತ ಅಂದ್ರೆ, ಯಾವ್ದಾದ್ರು ಒಂದು ಕನೆಕ್ಷನ್ ಅಲ್ಲಿ ಒನ್ಸ್ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ನೀವು 100% ಅದಕ್ಕೆ ಕಮಿಟೆಡ್ ಆಗಿರ್ತೀರಾ. ಅಂಡ್ ಆಲ್ಸೋ ನೀವು ಅಷ್ಟು ಕೊಡೋದ್ರಿಂದ ನೀವು ಅದರ್ ಪರ್ಸನ್ ಇಂದನೂ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀರಾ. ನಾನು ಇಷ್ಟು ಹಾನೆಸ್ಟ್ ಆಗಿದ್ದೀನಿ ಅಂತ ಅಂದ್ರೆ, ನಾನು ಯಾರಿಗೆ ಹಾನೆಸ್ಟ್ ಆಗಿದ್ದೀನಿ ಆ ಪರ್ಸನ್ ಕೂಡ ನನ್ನ ಜೊತೆ ಅಷ್ಟೇ ಹಾನೆಸ್ಟ್ ಆಗಿರ್ಲಿ ಅನ್ನೋ ತರ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಅಂಡ್ ಈ ವ್ಯಕ್ತಿಗೆ ಅದು ಗೊತ್ತು. ಓಕೆ, ಸೊ ಲೆಟ್ಸ್ pull out more cards and see. ಯು ಆರ್ ಅ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್, ವೆರಿ ಕೈಂಡ್ ಹಾರ್ಟೆಡ್ ಸೋಲ್. ತುಂಬಾ ಒಂದು ಹೀಲಿಂಗ್ ಎನರ್ಜಿ ಪ್ರೊವೈಡ್ ಮಾಡ್ತೀರಾ ನೀವು, ಸ್ಪೆಷಲಿ ದಿಸ್ ಪರ್ಸನ್ಗೆ. ಓಕೆ, ಅಂಡ್ ದಿಸ್ ಪರ್ಸನ್ ಫೀಲ್ಸ್ ಅದನ್ನ. ಪೇಜ್ ಆಫ್ ಸ್ವೋರ್ಡ್ಸ್. ಓಕೆ, ಪೇಜ್ ಆಫ್ ಸ್ವೋರ್ಡ್ಸ್. ಓಕೆ, ಪೇಜ್ ಆಫ್ ಸ್ವೋರ್ಡ್ಸ್ ಯಾಕೆ ಬಂದಿದೆ ಅದು ಒಂದ್ಸತಿ ಕ್ಲಾರಿಫೈ ಮಾಡಿ ನೋಡ್ಕೊಳ್ಳೋಣ. ಓಕೆ, ಬಿಕಾಸ್ ನನಗೆ ಏನ್ ಸ್ಪ್ರೆಡ್ಸ್ ಅಲ್ಲಿ ಕಾಣಿಸ್ತಾ ಇದೆ ಅದನ್ನೇ ನಾನು ನಿಮ್ಗೆ ವಾಟ್ ಎವರ್ ಐ ಕ್ಯಾನ್ ಸಿ ಅದನ್ನೆಲ್ಲ ನಿಮ್ಗೆ ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕಾರ್ಡ್ನು ಒಂದ್ಸತಿ ಯುನೋ ಇಫ್ ಐ ಫೀಲ್ ಐ ಹ್ಯಾವ್ ಟು ಕ್ಲಾರಿಫೈ ಅಂತ ಅಂದ್ರೆ ಐ ಹ್ಯಾವ್ ಟು ಕ್ಲಾರಿಫೈ ದಿಸ್ ಕಾರ್ಡ್. ಓಕೆ, ಸೊ ಹಾಗಾಗಿ ಒಂದ್ಸತಿ ನಾನು ಪೇಜ್ ಆಫ್ ಸ್ವೋರ್ಡ್ಸ್ ನ ಕ್ಲಾರಿಫೈ ಮಾಡ್ಕೊಂಡು ನಿಮ್ಗೆ ಅದರ ನಂತರ ನನ್ನ ಮೆಸೇಜಸ್ ನ ಹೇಳ್ತೀನಿ. ದಟ್ ವೈ ಏನು ಅನ್ನೋದನ್ನ ಇನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ. ಓಕೆ, ಲೆಟ್ಸ್ ಸಿ. ಪ್ಲೀಸ್ ಟೆಲ್ ಮಿ ಯಾಕೆ ಪೇಜ್ ಆಫ್ ಸ್ವೋರ್ಡ್ಸ್ ಕಾರ್ಡ್ ಬಂದಿರುವಂಥದ್ದು. ಸ್ಟ್ರೆಂತ್. ಓಕೆ, ಸೊ ಪೇಜ್ ಆಫ್ ಸ್ವೋರ್ಡ್ಸ್ ಅಲಾಂಗ್ ವಿತ್ ದ ಸ್ಟ್ರೆಂತ್ ಕಾರ್ಡ್. ಓಕೆ, ಸೊ ಈ ವ್ಯಕ್ತಿಗೆ ರೈಟ್ ನೌ ದೇ ಆರ್ ವೆರಿ ಮಚ್ ಕ್ಯೂರಿಯಸ್ ಅಬೌಟ್ ಯು. ಅಂದ್ರೆ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ, ವಾಟ್ ಈಸ್ ಗೋಯಿಂಗ್ ಆನ್. ಸೊ ನೀವು ಏನು ಅವೈಲಬಲ್ ಇದ್ದೀರಾ, ಅಥವಾ ಇಫ್ ಯು ಆರ್ ನೋ ಗೋಯಿಂಗ್ ಅರೌಂಡ್ ವಿತ್ ಸಮ್ ಒನ್, ಏನೋ ಈ ತರ ಹೆಚ್ಚು ಕ್ಯೂರಿಯಾಸಿಟಿ ಇರುವಂತದ್ದು ನಿಮ್ಮ ಬಗ್ಗೆ. ಅಂಡ್ ಎಲ್ಲೋ ಒಂದ್ ಕಡೆ ಸಾಕಷ್ಟು ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೂ ಕೂಡ ಈ ವ್ಯಕ್ತಿ ಟ್ರೈ ಮಾಡ್ತಾ ಇರುವಂತದ್ದು. ಓಕೆ, ಮೇ ಬಿ ಅವ್ರ ನಿಮ್ಮ ಕಾಮನ್ ಅಥವಾ ಮ್ಯೂಚುವಲ್ ಫ್ರೆಂಡ್ಸ್ ಮೂಲಕ ಆಗಿರ್ಬೋದು, ಅಥವಾ ಮ್ಯೂಚುವಲ್ ಕಲೀಗ್ಸ್ ಮೂಲಕ ಆಗಿರ್ಬೋದು. ಸೊ ಹೀಗೆ, ಬಟ್ ಡೆಫಿನೆಟ್ ಆಗಿ ದಿಸ್ ಪರ್ಸನ್ ಇಸ್ ಟ್ರೈಂಗ್ ನಿಮ್ಮ ಹತ್ರ ನಿಮ್ಮ ಬಗ್ಗೆ ಎಷ್ಟಾಗುತ್ತೆ ಅಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ. ಮೇ ಬಿ ಅದು ನಿಮಗೆ ಗೊತ್ತಿದೆಯೋ ಇಲ್ವೋ, ನನಗೆ ಐ ಡೋಂಟ್ ನೋ, ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಕ್ಯೂರಿಯಸ್ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಏನು ಅನ್ನೋದ್ರ ಬಗ್ಗೆ. ಅಂಡ್ ಆಲ್ಸೋ ವಿತ್ ದ ಸ್ಟ್ರೆಂತ್ ಕಾರ್ಡ್. ಓಕೆ, ಸೊ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ, ಐ ಡೂ ಫೀಲ್ ಏನು ನಾನು ಆಗ್ಲೂ ಕೂಡ ನಿಮ್ಗೆ ಹೇಳಿದೆ, ಯು ಆರ್ ಸಚ್ ಅನ್ ಏಂಜಲಿಕ್ ಪರ್ಸನ್. ಒಂಥರ ತುಂಬಾ ಹೀಲಿಂಗ್ ಎನರ್ಜೀಸ್ ಇರುವಂತ ವ್ಯಕ್ತಿ ನೀವು. ಅಂಡ್ ಯಾರೇ ನಿಮ್ಮ ಒಂದು ಝೋನಿಗೆ ಬಂದ್ರು ನೀವು ಯು ಮೇಕ್ ದಮ್ ಫೀಲ್ ವೆರಿ ಕಂಫರ್ಟಬಲ್. ಓಕೆನಾ, ಸೊ ಇಲ್ಲಿ ನೋಡಿ, ಈ ಕಾರ್ಡ್ ನೋಡಿ, ಈ ಏಂಜಲ್ ಹೇಗೆ ಈ ಲಯನ್ ನ ಟೇಮ್ ಮಾಡ್ತಾ ಇದ್ದಾರೆ ಅಲ್ವಾ. ಲುಕ್ ಅಟ್ ದ ವೇ ಶಿ ಇಸ್ ಟೇಮಿಂಗ್ ದಿಸ್ ಲಯನ್. ಅಂಡ್ ಅವ್ರ ತಲೆ ಮೇಲೆ ನೋಡಿ ಇನ್ಫಿನಿಟಿ ಸಿಂಬಲ್ ಇರುವಂತದ್ದು. ಸೊ ಶಿ ಇಸ್ ವೆರಿ ಕೇಪಬಲ್, ಒಂಥರ ಕಾನ್ಫಿಡೆಂಟ್ ಪರ್ಸನ್ ಅನ್ನೋ ತರ. ಓಕೆ, ಅಂಡ್ ಐ ಡೂ ಫೀಲ್ ಈ ವ್ಯಕ್ತಿ ಯಾರು ನಿಮ್ಮ ಮನಸ್ಸಿನಲ್ಲಿ ಇದ್ದಾರೆ, ನಿಮ್ಮ ಸ್ಪೆಸಿಫಿಕ್ ಪರ್ಸನ್, ದೇ ಆರ್ ವೆರಿ ಅಗ್ರೆಸಿವ್ ಇರಬಹುದು. ತುಂಬಾ ಒಂಥರ ಅಗ್ರೆಷನ್ ಇರುವಂತಹ ವ್ಯಕ್ತಿ, ಅಥವಾ ತುಂಬಾ ಬೇಗ ಕೋಪ ಮಾಡ್ಕೊಳ್ತಾರೆ ಈ ಪರ್ಸನ್. ಒಂಥರ ಬೇಗ ಕಿರ್ಚಾಡುವಂಥದ್ದು ಅಥವಾ ಸಡನ್ ಆಗಿ ರಿಯಾಕ್ಟ್ ಆಗೋದು. ಸೊ ಈ ತರ ಪರ್ಸನ್ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಅಂಡ್ ದ ಬ್ಯೂಟಿಫುಲ್ ಥಿಂಗ್ ಈಸ್, ದ ಮೊಮೆಂಟ್ ನೀವು ಅವರ ಕಣ್ಮುಂದೆ ಬಂದ್ರೆ, ಅಥವಾ ದ ಮೊಮೆಂಟ್ ಅವ್ರು ನಿಮ್ ಜೊತೆ ಇರ್ತಾರಲ್ಲ, ಸೊ ಆ ಟೈಮಲ್ಲಿ ಒಂಥರ ದೇ ಆರ್ ವೆರಿ ನಾರ್ಮಲ್. ನೀವಂತರ ಯಾವ ತರಹದ ವ್ಯಕ್ತಿ ಅಂದ್ರೆ, ಯು ಹ್ಯಾವ್ ದಿಸ್ ಪವರ್. ಓಕೆ, ಆ ಒಂದು ಏಂಜಲ್ ಹೇಗೆ ಇಲ್ಲಿ ನೋಡಿ ಟೇಮ್ ಮಾಡ್ತಾ ಇರೋವಂಥದ್ದು ಈ ಲಯನ್ ಯೂಶುವಲ್ ಆಗಿ ಹೆಂಗೆ, ಇಟ್ಸ್ ವೆರಿ ಅಗ್ರೆಸಿವ್ ಅಲ್ವಾ, ವೆರಿ ಅಗ್ರೆಸಿವ್, ವೆರಿ ಒಂಥರ ಒಂದು ಸೀರಿಯಸ್ ಆಗಿರುವಂತ ಪ್ರಾಣಿ, ಅನಿಮಲ್ ಅದು. ಸೊ ದಿಸ್ ಪರ್ಸನ್ ಇಸ್ ಲೈಕ್ ಅ ವೆರಿ ಒಂಥರ ಲಯನ್ ಎನರ್ಜೀಸ್ ಅಲ್ಲಿ ಇರುವಂತಹ ವ್ಯಕ್ತಿ ಇರಬಹುದು ಮೋಸ್ಟ್ಲಿ ಇವರು. ಅವರ ಪ್ರಕಾರ ಅಂದ್ರೆ ಅವರ ದೃಷ್ಟಿಯಲ್ಲಿ ಅವ್ರು ಎಷ್ಟೇ ಕೋಪ ಮಾಡ್ಕೊಂಡಿದ್ರು, ಅವ್ರು ಏನೇ ಒಂದು ಅಗ್ರೆಷನ್ ಇದ್ರು ಅವರಲ್ಲಿ, ಅವ್ರನ್ನ ಕಾಮ್ ಮಾಡುವಂಥದ್ದು, ಅವ್ರನ್ನ ಸೂದ್ ಮಾಡುವಂಥದ್ದು, ಅದು ಆ ಕೆಪಾಸಿಟಿ ನಿಮ್ಮಲ್ಲಿ ಮಾತ್ರ ಇರುವಂಥದ್ದು ಅನ್ನೋ ತರ ಈ ವ್ಯಕ್ತಿಗೆ. ಓಕೆ, ಅಂಡ್ ಯು ಡೂ ಹ್ಯಾವ್ ದಟ್ ಹೀಲಿಂಗ್ ಪವರ್. ನಿಮ್ ಎನರ್ಜೀಸ್ ಎಲ್ಲ ಇಟ್ಸ್ ವೆರಿ ಪಾಸಿಟಿವ್ ಆಗಿರೋದ್ರಿಂದ ಈ ಪರ್ಸನ್ಗೆಲ್ಲ ಒಂದ್ ಕಡೆ ನೀವು ಆ ಒಂದು ನಾರ್ಮಲ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಡ್ತೀರಾ ಅವ್ರಿಗೆ. ಅವ್ರಿಗೆ ಒಂಥರ ಏನೇ ಆಗಿದ್ರು, ಏನೇ ಟೆನ್ಷನ್, ಏನೇ ಸ್ಟ್ರೆಸ್ ಇದ್ರು ಒಂಥರ ಅದನ್ನೆಲ್ಲ ಮರ್ತು ಬಿಡ್ತಾರೆ. ಸೊ ಆ ತರ. ಅಂಡ್ ಆಲ್ಸೋ ಸಿ, ಈ ಐ ಡೋಂಟ್ ನೋ ವೆದರ್ ನಿಮ್ಗೆ ಕಾಣಿಸ್ತಾ ಇದೆಯಾ ಏನು ಅಂತ. ಇಲ್ಲಿ ನೋಡಿ, ಲಯನ್ ಹೇಗೆ ದೃಷ್ಟಿಸಿ ನೋಡ್ತಾ ಇರುವಂತದ್ದು, ಆ ಐ ಕಾಂಟ್ಯಾಕ್ಟ್ ಏನಿದೆಯಲ್ಲ, ಇಟ್ಸ್ ವೆರಿ ಇಂಟೆನ್ಸ್ ಅಟ್ ದ ಸೇಮ್ ಟೈಮ್ ವೆರಿ ಒಂಥರ ಕಾಮ್, ವೆರಿ ಕಂಪೋಸ್ಡ್ ಅನ್ನೋ ತರ.
ಸೊ ಈ ವ್ಯಕ್ತಿನೂ ಅಷ್ಟೇ, ದ ಮೊಮೆಂಟ್ ನಿಮ್ಮನ್ನ ನೋಡಿದ ತಕ್ಷಣ ಒಂಥರ ತುಂಬಾ ಹಿಪ್ನೋಟೈಸ್ ಆಗುವಂಥದ್ದು ಅಥವಾ ತುಂಬಾ ಒಂಥರ ಎಲ್ಲಾನು ಸುತ್ತ ಏನ್ ನಡೀತಾ ಇದೆ ಏನು ಅನ್ನೋದನ್ನು ಕೂಡ ಮರ್ತು ಬಿಡ್ತಾರೆ. ಸೊ ಆ ತರ ಒಂದು ಎನರ್ಜೀಸ್ ನಿಮ್ಮಲ್ಲಿ ಇರುವಂತದ್ದು. ಅವರ ನೆಕ್ಸ್ಟ್ ಆಕ್ಷನ್ಸ್ ಏನು ನಿಮ್ಮ ಕಡೆಗೆ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, let's see what are their next actions towards spell number 1. Next actions. Okay, ಸೊ 10 ಆಫ್ ಕಪ್ಸ್ ಇರೋದ್ರಿಂದ ಈ ಪರ್ಸನ್ಗೆ ಎಲ್ಲೋ ಒಂದ್ ಕಡೆ ಏನೋ, ಅಂಡ್ ಆಲ್ಸೋ ಬಾಟಮ್ ಆಫ್ ದ ಡೆಕ್ ಬಂದ್ಬಿಟ್ಟು ನೋಡಿ ಫುಲ್ ಕಾರ್ಡ್ ಇದೆ. ಓಕೆ, ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ರೆಡಿ ಟು ಟೇಕ್ ದಟ್ ಲೀಪ್ ಆಫ್ ಫೇತ್. ಇಲ್ಲ ಒಂದ್ ಕಡೆ ಫೈನ್, ಪೈಲ್ ನಂಬರ್ 1 ಈಸ್ ದ ಪರ್ಫೆಕ್ಟ್ ಮ್ಯಾಚ್ ಫಾರ್ ಮಿ ಅನ್ನೋ ತರ ಈ ವ್ಯಕ್ತಿ ಮನಸ್ಸಿನಲ್ಲಿದೆ. ಅಂಡ್ ಆಲ್ಸೋ ವಿತ್ ದ 10 ಆಫ್ ಕಪ್ಸ್ ಇವ್ರಿಗೆ ಒಂಥರ ನಿಮ್ ಜೊತೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ, ಮೇ ಬಿ ಅ ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಮ್ಯಾರೇಜ್, ಸೊ ಈ ತರ ಒಂದು ರಿಲೇಶನ್ಶಿಪ್ ಅಲ್ಲಿ ಎಂಟರ್ ಆಗಬೇಕು ಅನ್ನೋ ಒಂದು ಆಸಕ್ತಿ ಇರುವಂತದ್ದು. ಅಂಡ್ ಆಲ್ಸೋ ವಿತ್ ದ 7 ಆಫ್ ಸ್ವೋರ್ಡ್ಸ್, ಓಕೆ, ಸಾರಿ 7 ಆಫ್ ವಾಂಡ್ಸ್ ಇರೋದ್ರಿಂದ ದಿಸ್ ಪರ್ಸನ್ ವಾಂಟ್ಸ್ ಟು ಟೇಕ್ ಅನ್ ಆಕ್ಷನ್. ಇಲ್ಲ ಒಂದ್ ಕಡೆ ಅವ್ರು ಬಂದು ನಿಮ್ ಹತ್ರ ಮಾತಾಡ್ಬೇಕು, ಅವ್ರ ಮನ್ಸಿನ ಮಾತನ್ನ ಹೇಳ್ಬೇಕು, ಅವ್ರಿಗೆ ಹಿಂಗ್ ಫೀಲ್ ಆಗ್ತಾ ಇದೆ ನಿಮ್ ಜೊತೆ ಇದ್ದು. ಸೊ ಈ ತರ ಏನೇನೋ ಸಾಕಷ್ಟು ಏನ್ ಅವ್ರ ಮನ್ಸಿನಲ್ಲಿ ಓಡ್ತಾ ಇದೆ ವಿಚಾರಗಳು ನಿಮ್ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ, ಅದನ್ನೆಲ್ಲ ಬಂದು ನಿಮ್ ಹತ್ರ ಕನ್ಫ್ಯೂಸ್ ಮಾಡ್ಕೊಳ್ಬೇಕು ಅನ್ನೋ ಬಗ್ಗೆ ಡೆಫಿನೆಟ್ ಆಗಿ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. So July month could be important, okay? So July month, by the end of the July month, maybe there is some shift ಈ ಪರ್ಸನ್ ಕಡೆಯಿಂದ ಆಗುವಂತದ್ದು, ಅಥವಾ ಈ ಕನೆಕ್ಷನ್ ಅಲ್ಲಿ there is some shift. Okay, so definitely there is something going to happen, I think. Okay, so this was the reading pile number 1. I hope ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ನಿಮ್ಗೆ ಏನಾದರೂ ಇದು ರೆಸನೇಟ್ ಆಗಿದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ಕೂಡ ಬುಕ್ ಮಾಡ್ಕೊಳ್ಬಹುದು. ಅಂಡ್ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ವಿಡಿಯೋ ಲೈಕ್ ಆಗಿದ್ರೆ ನೀವು ಲೈಕ್ ಇಂಡಿಕೇಟ್ ಮಾಡಬಹುದು, ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ಶೇರ್ ಮಾಡಬಹುದು, ಅಂಡ್ ನಿಮ್ಮ ಫೀಡ್ಬ್ಯಾಕ್ ಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಬಹುದು. ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ. ಪೈಲ್ ನಂಬರ್ 2, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಲೆಟ್ಸ್ ಸಿ ಇವತ್ತು ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರು ನಿಮ್ಮನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ, ಬೇಸಿಕಲಿ ಹೌ ಡಸ್ ದಿಸ್ ಪರ್ಸನ್ ವ್ಯೂಸ್ ಯು ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ಅಂಡ್ ನಾನು ಕಾರ್ಡ್ಸ್ ನ ಶಫಲ್ ಮಾಡಬೇಕಾದ್ರೆ ಆಸ್ ಆಲ್ವೇಸ್ ಆದಷ್ಟು ಶಫಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡಿದೆ ನೋಡಿ. ಅಂಡ್ ಯಾವಾಗೆಲ್ಲ ನಾನು ಕಾರ್ಡ್ಸ್ ನ ಶಫಲ್ ಮಾಡ್ತಾ ಇರ್ತೀನಿ ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ. ಅವ್ರ ಫೋಟೋ ಇದ್ರೆ ಅವ್ರ ಫೋಟೋನ ನೋಡಬಹುದು, ಅಥವಾ ಅವ್ರ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಂಡ್ ಆದಷ್ಟು ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ 1-2-3 ಸತಿ ಶಫಲ್ ಮಾಡಬೇಕಾದ್ರೆಲ್ಲಾನು ಹೇಳ್ಕೊಳ್ತಾ ಇರಿ. ಓಕೆ, ಥಿಂಕ್ ಆಫ್ ದಿಸ್ ಪರ್ಸನ್ ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ತುಂಬಾ ಈಸಿ ಆಗುತ್ತೆ. ಅಂಡ್ ರೀಡಿಂಗ್ಸ್ನು ಕೂಡ ನಾನು ಅಕ್ಯುರೇಟ್ ಆಗಿ ಕೊಡಬಹುದು ಅವಾಗ. ಓಕೆ, Sun card. Okay, it's really a very beautiful start actually speaking. Very positive card actually Sun card ಬಂದು. ಓಕೆ, ಸನ್ ಕಾರ್ಡ್ ಇರೋದ್ರಿಂದ ನೋಡಿ ಇಲ್ಲಿ ಈ ಮಗು ಹೇಗೆ ಸೂರ್ಯನ ಕೆಳಗಡೆ ಇದ್ದಾಗ ಎಷ್ಟೊಂಥರ ಖುಷಿಯಾಗಿರುವಂಥದ್ದಲ್ವಾ. ಸೊ ನೀವು ಈ ವ್ಯಕ್ತಿ ಜೊತೆ ಇದ್ದಾಗ ಈ ವ್ಯಕ್ತಿ ಒಂಥರ ಮಗು ಆಗ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಹೆಂಗೆ ಅಂತಂದ್ರೆ ಯು ಆರ್ ಅ ಪರ್ಸನ್ ನಿಮ್ಗೆ ಒಂಥರ ತುಂಬಾ ಪಾಸಿಟಿವಿಟಿ ಇರುವಂತಹ ವ್ಯಕ್ತಿ. ನೀವು ಸಿಕ್ಕಾಪಟ್ಟೆ ಒಂದು ಪಾಸಿಟಿವ್ ವೈಬ್ಸ್ ನ ಕೊಡ್ತೀರಾ ಈ ವ್ಯಕ್ತಿಗೆ. ಓಕೆ, ಅಂಡ್ ಅವ್ರು ಯಾವಾಗ ನಿಮ್ ಜೊತೆ ಇರ್ತಾರೆ ಅವ್ರಿಗೊಂಥರ ಲೈಫ್ ಅಲ್ಲಿ ಎಲ್ಲಾನು ಒಂಥರ ಎವ್ರಿಥಿಂಗ್ ಈಸ್ ಫೈನ್, ಎವ್ರಿಥಿಂಗ್ ಈಸ್ ನಾರ್ಮಲ್ ಅನ್ನೋ ತರ ಅನ್ಸುತ್ತೆ. ಒಂಥರ ಲೈಫ್ ಈಸ್ ವೆರಿ ಸ್ಮೂತ್ ಅನ್ನೋ ತರ ಫೀಲ್ ಆಗುತ್ತೆ. ಸೊ ಆ ತರ ಒಂದು ಎನರ್ಜೀಸ್ನ ನೀವು ಕೊಡ್ತೀರಾ. ಯು ಆರ್ ಸಮ್ವನ್ ಏನೋ, ನೀವು ಯಾವ ತರ ಒಂದು ಪರ್ಸನ್ ಅಂತ ಅಂದ್ರೆ ಯಾರಲ್ಲೇ ನೀವು ಹೋದ್ರೂ ಆ ನೆಗೆಟಿವಿಟಿ ಏನಿರುತ್ತೆ ಅವರೆಲ್ಲ ಅದನ್ನು ತಗೊಳ್ತೀರಾ. ಸೊ ಆ ಒಂದು ಕೆಪಾಸಿಟಿ ಇರುವಂತಹ ವ್ಯಕ್ತಿ ನೀವು. ಸೊ ಸನ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ಈ ವ್ಯಕ್ತಿ ಪ್ರಕಾರ ನೀವು ಒಂಥರ ಯು ಆರ್ ವೆರಿ ಅಬಂಡೆಂಟ್, ವೆರಿ ಒಂಥರ ವಾರ್ಮ್ತ್ ನ ಕೊಡುವಂತ ಪರ್ಸನ್, ವೆರಿ ಹ್ಯಾಪಿ, ವೆರಿ ಜಾಯ್ಫುಲ್. ಸೊ ಈ ತರ ಒಂದು ಪರ್ಸನಾಲಿಟಿ ಇರುವಂತ ವ್ಯಕ್ತಿ. ಅಂಡ್ ಯಾವಾಗೆಲ್ಲ ಅವ್ರು ನಿಮ್ ಜೊತೆ ಇರ್ತಾರೆ ಅವಾಗೆಲ್ಲ ಅವ್ರಿಗಂದ್ರೆ ನಿಮ್ ಜೊತೆ ಇದ್ದಷ್ಟು ಹೊತ್ತು ಅಂದ್ರೆ ತುಂಬಾ ಖುಷಿ, ತುಂಬಾ ಒಂದು ಉಲ್ಲಾಸ, ಒಂದು ಸಂತೋಷ. ಸೊ ಇದೆಲ್ಲಾನು ದೇ ಫೀಲ್. ಓಕೆ, ಸೊ ಲೆಟ್ಸ್ ಪುಲ್ ಔಟ್ ಮೋರ್. 4 ಆಫ್ ವಾಂಡ್ಸ್. ವಾವ್, ಬ್ಯೂಟಿಫುಲ್, ವೆರಿ ಪಾಸಿಟಿವ್ ರೀಡಿಂಗ್ ಐ ಟೆಲ್ ಯು. ಸಿ ಸನ್ ಕಾರ್ಡ್ ಅಲಾಂಗ್ ವಿತ್ ದ 4 ಆಫ್ ವಾಂಡ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಇದು ಒಂದು ಹೈಯರ್ ಲೆವೆಲ್ ಆಫ್ ಸ್ಪಿರಿಚುವಲ್ ಕನೆಕ್ಷನ್. ಓಕೆ, ಸೊ ಹೈಯರ್ ಲೆವೆಲ್ ಆಫ್ ಸ್ಪಿರಿಚುವಲ್ ಅಂತ ಅಂದ್ರೆ ಮೇ ಬಿ ಐ ಫೀಲ್ ಇಟ್ಸ್ ಸಮ್ವೇರ್ ಎಲ್ಲೋ ಒಂದ್ ಕಡೆ ಸ್ಪಿರಿಚುವಲ್ ಸೋಲ್ಮೇಟ್ ಆಗಿರ್ಬೋದು ಈ ಪರ್ಸನ್ ನಿಮ್ಗೆ, ಅಥವಾ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲೂ ಕೂಡ ನೀವು ಇರಬಹುದು. ಬಿಕಾಸ್ ಸಿ ಇಲ್ಲಿ ಈ ಕಾರ್ಡಲ್ಲಿ ನೋಡಿ ಇಲ್ಲಿ 2-11. ಓಕೆ, ಸೊ ಮೇ ಬಿ ನೀವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು 11 ನೋಡ್ತಾ ಇರುವಂತದ್ದು ಇರಬಹುದು, ಅಥವಾ ಎಲ್ಲಾದ್ರೂ ಒಂದ್ ಕಡೆ ನಿಮ್ಗೆ ನಂಬರ್ ಪ್ಲೇಟ್ ಅಲ್ಲೋ ಕ್ಲಾಕ್ ಅಲ್ಲೋ ಸಡನ್ ಆಗಿ 11 ಕಾಣಿಸುವಂತದ್ದು ಇರಬಹುದು. ಸೊ ಡೆಫಿನೆಟ್ ಆಗಿ ದಿಸ್ ರೆಪ್ರೆಸೆಂಟ್ಸ್ ಏನು, ದಿಸ್ ಪರ್ಸನ್ಗೆ ಒಂಥರ ಯಾವ ತರ ನೀವು ಅವರ ದೃಷ್ಟಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುವಂತ ವ್ಯಕ್ತಿ ಆಸ್ ಐ ಸೆಡ್.
ಅಂಡ್ ಆಲ್ಸೋ ದಿಸ್ ಪರ್ಸನ್ ನಿಮ್ ಜೊತೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಲ್ಲಿ ಹೋಗ್ಬೇಕು ಅಂತ ಇಷ್ಟ ಇದೆ ಅವ್ರಿಗೆ. ಅಂದ್ರೆ ಇಟ್ ಮೇ ಬಿ ಅ ಮ್ಯಾರೇಜ್ ಅಥವಾ ಒಂದು ಏನೋ ಒಂದು ಲಾಂಗ್ ಟರ್ಮ್ ಅಲ್ಲಿ ಒಂದು ಕಮಿಟ್ಮೆಂಟ್ ಅಲ್ಲಿ ಅಥವಾ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ ಜೊತೆ ಇರಬೇಕು ಅನ್ನೋದು. ಬಿಕಾಸ್ 4 of Wands ಆಲ್ವೇಸ್ ರೆಪ್ರೆಸೆಂಟ್ಸ್ ಅ ಮ್ಯಾರೇಜ್ ಅಥವಾ ಒಂದು ಫ್ಯಾಮಿಲಿ ಕಾರ್ಡ್ ನ ರೆಪ್ರೆಸೆಂಟ್ ಮಾಡುವಂಥದ್ದು, ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕಾರ್ಡ್ ನ ರೆಪ್ರೆಸೆಂಟ್ ಮಾಡುವಂಥದ್ದು. ಸೊ ಹಾಗಾಗಿ 4 of Wands ಅಲಾಂಗ್ ವಿತ್ ದ ಸನ್ ಕಾರ್ಡ್ ಇರೋದ್ರಿಂದ ಈ ಪರ್ಸನ್ ಪ್ರಕಾರ ಈ ಕನೆಕ್ಷನ್ ಅಲ್ಲಿ ತುಂಬಾ ಒಂದು ಪೊಟೆನ್ಶಿಯಲ್ ಇರುವಂತದ್ದು. ಅಂಡ್ ಅವ್ರೇನಾದ್ರು ನಿಮ್ ಜೊತೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಗೆ ಬಂದ್ರೆ ಅಂದ್ರೆ ಒಂದು ಮ್ಯಾರೇಜ್ ಆಗಿರಬಹುದು ಅಥವಾ ಒಂದು ಏನೇ ಒಂದು ರಿಲೇಶನ್ಶಿಪ್ ಇರಬಹುದು. ಸೊ ಅವರು ಲೈಫ್ ಅಬಂಡೆಂಟ್ ಆಗುತ್ತೆ, ಅವರು ತುಂಬಾ ಒಂಥರ ಖುಷಿಯಾಗಿರ್ತಾರೆ ಅನ್ನೋ ತರ. ಅಂಡ್ ನೀವು ಅವ್ರಿಗೆ ತುಂಬಾ ಒಂದು ಲಕ್ಕಿ ಚಾರ್ಮ್ ಅನ್ನೋ ತರ ಈ ವ್ಯಕ್ತಿಗೆ ಫೀಲ್ ಆಗುತ್ತೆ. And I do feel Aries, Sagittarius and Leo sign could be important anta, because sun card irodrinda sun always represents fire, right? So fire sign irbodu, nimdagirbodu athwa nimma vyaktidagirbodu. So let's pull out more cards, okay? Yen barutte cards alli annadna nodana. Till now ಅಂತೂ ಇಟ್ಸ್ ವೆರಿ ಪಾಸಿಟಿವ್ ಆಕ್ಚುಲಿ. ನಾನು ಜಸ್ಟ್ 2 ಕಾರ್ಡ್ಸ್ ಅಷ್ಟೇ ಪುಲ್ ಮಾಡಿರೋದು, ಬಟ್ ದ ಎನರ್ಜೀಸ್ ವಾಟ್ ಐ ಆಮ್ ಪಿಕಿಂಗ್ ಆರ್ ಅಮೇಸಿಂಗ್. ವೆರಿ ಪಾಸಿಟಿವ್ ರೀಡಿಂಗ್ ಆಕ್ಚುಲಿ. ಪೈಲ್ 1 ಅಲ್ಲೂ ಆಕ್ಚುಲಿ ಇದೇ ತರ ರೀಡಿಂಗ್ ಬಂದಿತ್ತು, ವೆರಿ ಪಾಸಿಟಿವ್. ಬಟ್ ದಿಸ್ ಇಸ್ ಸಮಥಿಂಗ್ ವೆರಿ ಕ್ರೇಜಿ ಅಂತ ಅನಿಸ್ತಾ ಇದೆ, ಬಿಕಾಸ್ ಲಾಟ್ ಆಫ್ ಅಟ್ರಾಕ್ಷನ್, ಲಾಟ್ ಆಫ್ ಪಾಸಿಟಿವಿಟಿ ಇರುವಂತ ರೀಡಿಂಗ್. ಲೆಟ್ಸ್ ಪುಲ್ ಔಟ್ ಮೋರ್. ಅಂಡ್ ನಾನು ಹೇಳಬೇಕಾಗಿಲ್ಲ, ಕಾರ್ಡ್ಸ್ ಯಾವಾಗೆಲ್ಲ ನನ್ನ ವಿಡಿಯೋಸ್, ಈ ವಿಡಿಯೋ ಆಗಿರ್ಬೋದು ಇನ್ಯಾವುದೇ ವಿಡಿಯೋಸ್ ಆಗಿರ್ಬೋದು, ಆದಷ್ಟು ಕಾರ್ಡ್ಸ್ ಶಫಲ್ ಮಾಡಬೇಕಾದ್ರೆ ನೀವು ಯಾವ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಇದ್ದಾರೆ ಆ ವ್ಯಕ್ತಿ ಬಗ್ಗೆನೇ ನೀವು ಹೆಚ್ಚು ಯೋಚನೆ ಮಾಡ್ತಾ ಇರಿ. ಓಕೆ, ನನಗೆ ಆಗ ರೀಡಿಂಗ್ಸ್ ತುಂಬಾ ಅಕ್ಯುರೇಟ್ ಆಗಿ ಕೊಡೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಗುವಂತದ್ದು. ಲೆಟ್ಸ್ ಸಿ ಮೋರ್. ಪೇಜ್ ಆಫ್ ಕಪ್ಸ್. ಓಕೆ, ಕಿಂಗ್ ಆಫ್, ವಾವ್, ಸೂಪರ್, very nice. 10 of cups at the bottom again. Fine. See, page of cups along with the king of wands. Okay, so page of cups along with king of wands andre definitely this person wants to offer something. Okay, ಇಲ್ಲಿ ಹೇಗೆ ನೋಡಿ ವ್ಯಕ್ತಿ ಕಪ್ ನ ಮುಂದೆ ಆಫರ್ ಮಾಡ್ತಾ ಇದ್ದಾರೆ. So that cup filled with love. Okay, ಸೊ ಈ ಪರ್ಸನ್ ಕೂಡ ನಿಮ್ಗೆ ದೇ ವಾಂಟ್ ಟು ಆಫರ್ ಅ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಥವಾ ಸಮಥಿಂಗ್ ಸ್ಪೆಷಲ್ ಅನ್ನೋ ತರ. ಅಂಡ್ ಆಲ್ಸೋ ದೇ ಡೂ ಡೇ ಡ್ರೀಮ್ ಅ ಲಾಟ್ ಅಬೌಟ್ ಯು. ನಿಮ್ ಬಗ್ಗೆ ಹೆಚ್ಚು ಒಂಥರ ಹಗಲ್ಗನ್ಸ್ ಕಾಣುವಂಥದ್ದು, ಫ್ಯಾಂಟಸೀಸ್ ನಿಮ್ ಬಗ್ಗೆ ಇರುವಂತದ್ದು. ಅಂಡ್ ಆಲ್ಸೋ ವಿತ್ ದ ಕಿಂಗ್ ಆಫ್ ವಾಂಡ್ಸ್ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ವೆರಿ ಒಂಥರ ಕೆರಿಯರ್ ಫೋಕಸ್ಡ್. ಓಕೆ, ಸೊ ಈ ವ್ಯಕ್ತಿ ದೃಷ್ಟಿನಲ್ಲೂ ನೀವು ಒಂಥರ ತುಂಬಾ ವೆರಿ ಹಾರ್ಡ್ ವರ್ಕಿಂಗ್, ತುಂಬಾ ಒಂಥರ ಫೋಕಸ್ಡ್ ಆಗಿರುವಂತ ವ್ಯಕ್ತಿ, ಹೆಚ್ಚು ನಿಮ್ಮ ಕೆಲಸ ಅಂಡ್ ವೆರಿ ಡಿಸಿಪ್ಲಿನ್ಡ್ ಪರ್ಸನ್ ಅಂತ ಅನ್ಸುತ್ತೆ ಈ ವ್ಯಕ್ತಿ ಪ್ರಕಾರ. ಅಂಡ್ ಎಸ್, ಲಾಟ್ ಆಫ್ ಪಾಸಿಟಿವಿಟಿ ಇಸ್ ದೇರ್. ಅಂಡ್ ಆಲ್ಸೋ ಪೇಜ್ ಆಫ್ ಕಪ್ಸ್ ಅಲಾಂಗ್ ವಿತ್ ಕಿಂಗ್ ಆಫ್ ವಾಂಡ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಸಮ್ವೇರ್ ಐ ಡೂ ಫೀಲ್ ದಿಸ್ ಪರ್ಸನ್ ಹೋಲ್ಡ್ಸ್ ಲಾಟ್ ಆಫ್ ಅಟ್ರಾಕ್ಷನ್. ಓಕೆ, ವೆರಿ ಮಚ್. ಯೂಶಲಿ ಸ್ಪ್ರೆಡ್ಸ್ ಬಂದಾಗ ಅಟ್ರಾಕ್ಷನ್ ತೋರಿಸುವಂತ ಕಾರ್ಡ್ಸ್ ಗಳು ಇರುತ್ತೆ ಸ್ಪ್ರೆಡ್ಸ್ ಅಲ್ಲಿ, ಬಟ್ ದಿಸ್ ಇಸ್ ಅಟ್ರಾಕ್ಷನ್ ಇಸ್ ಅಟ್ ಪೀಕ್. ಓಕೆ, ಟೂ ಮಚ್ ಆಫ್ ಅಟ್ರಾಕ್ಷನ್. ಅಲ್ಲಿ ನಿಮ್ಮ ಫಿಸಿಕಲ್ ಬ್ಯೂಟಿ ಅಥವಾ ನಿಮ್ಮ ಆ ತರದ ಇದರಲ್ಲಿ ನಾನು ಹೇಳ್ತಾ ಇಲ್ಲ. ಅಟ್ರಾಕ್ಷನ್ ಇನ್ ಟರ್ಮ್ಸ್ ಆಫ್ ಒಂದು ಏನ್ ಹೇಳ್ತಾರೆ, ನಿಮ್ಮ ಆರಾ, ನಿಮ್ಮ ಎನರ್ಜೀಸ್. ಸೊ ದಿಸ್ ಪರ್ಸನ್ ಫೀಲ್ಸ್ ಯು ಆರ್ ವೆರಿ ಮ್ಯಾಗ್ನೆಟಿಕ್. ನಿಮ್ ಆರಾ ಏನಿದೆ ದಟ್ ಈಸ್ ವೆರಿ ಪವರ್ಫುಲ್, ದಟ್ ಈಸ್ ವೆರಿ ಬ್ಯೂಟಿಫುಲ್. ಅಂಡ್ ಒಂಥರ ಈ ಪರ್ಸನ್ಗೆ ಅದರಿಂದ ಒಂಥರ ತಪ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರಲ್ಲ, ಹಾಗೆ ಅಷ್ಟು ಒಂಥರ ನೀವು ಹಿಡಿದಿಟ್ಕೊಂಡಿದ್ರ ನಿಮ್ ಎನರ್ಜೀಸ್ ಆಗಿರ್ಬೋದು, ನಿಮ್ ಆರಾ ಆಗಿರ್ಬೋದು. ಇಟ್ಸ್ ವೆರಿ ಗುಡ್, ವೆರಿ ಪಾಸಿಟಿವ್ ಆಕ್ಚುಲಿ. ಫೈಲ್ ನಂಬರ್ 2 ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆಕ್ಚುಲಿ. ಸೊ ಈ ತರ ಸ್ಪ್ರೆಡ್ಸ್ ಬಂದ್ರೆ ನಮಗೂ ರೀಡಿಂಗ್ಸ್ ಕೊಡ್ಬೇಕಾದ್ರಲ್ಲ ತುಂಬಾ ಖುಷಿ ಆಗುವಂತದ್ದು. ಓಕೆ, ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್. Chariot, 8 of wands, oh my goodness, ace of cups, 7 of swords, okay, 6 of cups, okay, bottom of the deck, oh my goodness, can you believe this? Pile number 2, look at the cards, hing barta the cards, neeve nodi, bottom of the deck bandu queen of wands again. Lot of positivity and I'm really very happy. ಸಿ ಚಾರಿಯೇಟ್ ನಾನು ಎಲ್ಲಾನು ಪ್ರತಿಯೊಂದನ್ನು ನೀಟಾಗಿ ಹೇಳ್ತೀನಿ, ಸೊ ಲಿಸನ್ ಟು ಮೀ ಕೇರ್ಫುಲಿ. ಓಕೆ, ನಾನು ಏನು ಹೇಳ್ತೇನೆ ಗಮನ ಇಟ್ಟು ಕೇಳಿ. ಸಿ ಚಾರಿಯೇಟ್ ಇರೋದ್ರಿಂದ ಚಾರಿಯೇಟ್ ಅಲಾಂಗ್ ವಿತ್ 8 ಆಫ್ ವಾಂಡ್ಸ್. ಓಕೆ, ಸೊ ಇವೆರಡು ಕಾರ್ಡು ಯಾವಾಗಲೂ ಇಟ್ ಆಲ್ವೇಸ್ ರೆಪ್ರೆಸೆಂಟ್ಸ್ ಒಂದು ಮೂವ್ಮೆಂಟ್ ನ ಇಂಡಿಕೇಟ್ ಮಾಡುತ್ತೆ. ಚಾರಿಯೇಟ್ ಆಲ್ಸೋ ಇಂಡಿಕೇಟ್ಸ್ ಮೂವ್ಮೆಂಟ್ ಅಂಡ್ ಆಲ್ಸೋ 8 ಆಫ್ ವಾಂಡ್ಸ್ ಆಲ್ಸೋ ಇಂಡಿಕೇಟ್ಸ್ ಮೂವ್ಮೆಂಟ್. ಸೊ 8 ಆಫ್ ವಾಂಡ್ಸ್ ಅಂಡ್ ಅಲಾಂಗ್ ವಿತ್ ದ ಚಾರಿಯೇಟ್ ಇರೋದ್ರಿಂದ ಡೆಫಿನೆಟ್ ಆಗಿ ದಿಸ್ ಪರ್ಸನ್ ವಾಂಟ್ಸ್ ಟು ಮೇಕ್ ಅ ಮೂವ್ ಟುವರ್ಡ್ಸ್ ಯು. ಎಲ್ಲೋ ಒಂದ್ ಕಡೆ ನಿಮ್ ಹತ್ರ ಬಂದು ಎಲ್ಲಾನು ನಿಮ್ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು, ನಿಮ್ಮ ಹತ್ರ ಎಲ್ಲಾನು ಹೇಳ್ಕೊಳ್ಬೇಕು ಅನ್ನೋ ಒಂದು ಆಸೆ, ಆಸಕ್ತಿ ವ್ಯಕ್ತಿಗೆ ತುಂಬಾ ಇರುವಂತದ್ದು ನೀಟಾಗಿ ಕಾಣಿಸ್ತಾ ಇದೆ. ಅಂಡ್ ಏಸ್ ಆಫ್ ವಾಂಡ್ಸ್ ಆಲ್ವೇಸ್ ರೆಪ್ರೆಸೆಂಟ್ಸ್ ಅ ಕ್ರೇಜಿ ಎನರ್ಜಿ. ಓಕೆ, ನನ್ನ ಪ್ರಕಾರ ಇಟ್ ರೆಪ್ರೆಸೆಂಟ್ಸ್ ಒಂದು ಸ್ವಿಫ್ಟ್ ಆಕ್ಷನ್ ನ, ಒಂದು ಸ್ವಿಫ್ಟ್ ಮೂವ್ಮೆಂಟ್ ನ ರೆಪ್ರೆಸೆಂಟ್ ಮಾಡುವಂತದ್ದು. ಸಿ ಇಲ್ಲಿ ಹೇಗೆ ಎಲ್ಲಾ ವಾಂಡ್ಸ್ ಹೇಗೆ ಒಂದು ಅಟ್ಯಾಕ್ ಮಾಡ್ತಾ ಇರೋ ತರ ಬೀಳ್ತಾ ಇದೆ ಅಲ್ಲ, ಸೊ ಇಲ್ಲಿ 1 2 ಇಲ್ಲ, ಆಲ್ಮೋಸ್ಟ್ ಟುಗೆದರ್ 8 ವಾಂಡ್ಸ್ ಇರುವಂತದ್ದು. ಸೊ ಡೆಫಿನೆಟ್ ಆಗಿ ಈ ಪರ್ಸನ್ ಅವ್ರಿಗೆ ಇನ್ ನಿಯರ್ ಕಮಿಂಗ್ ಡೇಸ್ ಅಲ್ಲಿ ನಿಮ್ ಹತ್ರ ಬಂದು ಅವ್ರು ಕನ್ಫ್ಯೂಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಆರ್ ವೆರಿ ಮಚ್. ಓಕೆ,
ಅವ್ರ ಫೀಲಿಂಗ್ಸ್ನ ಹೇಳ್ಕೊಳ್ಳುವಂಥದ್ದು, ಅಥವಾ ಮೇ ಬಿ ದೇ ವಾಂಟ್ ಟು ಗಿವ್ ಅ ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಅ ಮ್ಯಾರೇಜ್ ಪ್ರಪೋಸಲ್ ಆಗಿರ್ಬೋದು, ಏನೋ ಒಂದು ಈ ತರ. ಅಂಡ್ ಆಲ್ಸೋ ವಿತ್ ದ ಏಸ್ ಆಫ್ ಕಪ್ಸ್ ಅಂಡ್ ದ 7 ಆಫ್ ಸ್ವೋರ್ಡ್ಸ್. ಓಕೆ, 7 ಆಫ್ ಸ್ವೋರ್ಡ್ಸ್ ಇರೋದ್ರಿಂದ ದೇರ್ ಇಸ್ ಸಮ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ. ಅಂಡ್ ಯಾಕೆ ಅಂತ ಅಂದ್ರೆ ಈ ವ್ಯಕ್ತಿಗೆ ಒಂಥರ ನಿಮ್ ಜೊತೆ ಬಂದು ಕಮ್ಯುನಿಕೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗೆಲ್ಲ ದೇರ್ ಇಸ್ ಸಮ್ ಬ್ಲಾಕೇಜಸ್, ಒಂಥರ ಅವ್ರು ಸ್ವಲ್ಪ ಹಿಂದು ಮುಂದೆ ನೋಡ್ತಾ ಇರುವಂತದ್ದು. ಬಿಕಾಸ್ 7 ಆಫ್ ಸ್ವೋರ್ಡ್ಸ್ ಆಲ್ವೇಸ್ ರೆಪ್ರೆಸೆಂಟ್ಸ್ ಸಮ್ ಪ್ರಾಬ್ಲಮ್ ವಿತ್ ಕಮ್ಯುನಿಕೇಶನ್ ಇರುವಂತದ್ದು. ಅಂಡ್ ಐ ಡೂ ಫೀಲ್ ಈ ಪರ್ಸನ್ ದೇ ಆರ್ ಆಲ್ರೆಡಿ ಇನ್ ಅ ಕಮಿಟೆಡ್ ರಿಲೇಶನ್ಶಿಪ್ ಅಂತ ಅನ್ಸುತ್ತೆ. ದೇ ಡೂ ಹ್ಯಾವ್ ಅ ಪಾರ್ಟ್ನರ್ ಮೇ ಬಿ, ಅಂಡ್ ದೇ ಆರ್ ನಾಟ್ ಹ್ಯಾಪಿ, ಅಲ್ಲಿ ಅವ್ರು ಖುಷಿಯಾಗಿ ಇಲ್ದೇ ಇರುವಂತದ್ದು. ಅಂಡ್ ಸಮ್ವೇರ್ ದೇ ವಾಂಟ್ ಟು ಎಂಡ್ ದಟ್. ಓಕೆ, ಮೇ ಬಿ ಅ ಬ್ರೇಕಪ್ ಆರ್ ಸಮಥಿಂಗ್. ದೇ ವಾಂಟ್ ಟು ಟೇಕ್ ಸಮ್ ಸ್ಪೇಸ್ ಫ್ರಮ್ ದಟ್ ಕನೆಕ್ಷನ್. ಎಲ್ಲೋ ಒಂದ್ ಕಡೆ ಆ ಕನೆಕ್ಷನ್ ಇಂದ ಸ್ವಲ್ಪ ಒಂದು ಸ್ಪೇಸ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಒಂದು ವಿತ್ ಏಸ್ ಆಫ್ ಕಪ್ಸ್ ಒಂದು ಆ ಕನೆಕ್ಷನ್ ಅಲ್ಲಿ ಒಂದು ಬ್ರೇಕ್ ತಗೊಂಡು ಒಂದು ಹೊಸ ಬಿಗಿನಿಂಗ್ ನಿಮ್ ಜೊತೆ ಸ್ಟಾರ್ಟ್ ಮಾಡಬೇಕು ಅನ್ನೋ ತರ ಯೋಚನೆ ಮಾಡ್ತಾ ಇರುವಂತದ್ದು. ಓಕೆ, ಏಸ್ ಆಫ್ ಕಪ್ಸ್ ಇರೋದ್ರಿಂದ ಇಟ್ ಆಲ್ವೇಸ್ ರೆಪ್ರೆಸೆಂಟ್ಸ್ ಅ ನ್ಯೂ ಬಿಗಿನಿಂಗ್, ಅ ನ್ಯೂ ಫೀಲಿಂಗ್, ಸಮಥಿಂಗ್ ನ್ಯೂ. ಓಕೆ, ಸಮಥಿಂಗ್ ರಿಫ್ರೆಶಿಂಗ್. ಸೊ ಡೆಫಿನೆಟ್ ಆಗಿ ದಿಸ್ ಪರ್ಸನ್ ವಾಂಟ್ಸ್ ಟು ಮೇಕ್ ಅ ನ್ಯೂ ಬಿಗಿನಿಂಗ್ ನಿಮ್ ಜೊತೆ. ಅಂಡ್ ಆಲ್ಸೋ 6 ಆಫ್ ಕಪ್ಸ್ ಇರೋದ್ರಿಂದ ಈ ವ್ಯಕ್ತಿ ಪ್ರಕಾರ ಈ ಕನೆಕ್ಷನ್ ಅಲ್ಲಿ ಹೆಚ್ಚು ಪೊಟೆನ್ಶಿಯಲ್ ಇರುವಂತದ್ದು. ಅಂಡ್ 6 ಆಫ್ ಕಪ್ಸ್ ಆಲ್ವೇಸ್ ರೆಪ್ರೆಸೆಂಟ್ ಸಮ್ ಪಾಸ್ಟ್ ಲೈಫ್ ಕನೆಕ್ಷನ್ಸ್. ಓಕೆ, ಸೊ ಹಾಗಾಗಿ ಡೆಫಿನೆಟ್ ಆಗಿ ಐ ಡೂ ಫೀಲ್ ಇದು ಒಂದು ಪಾಸ್ಟ್ ಲೈಫ್ ಕನೆಕ್ಷನ್. ಈ ವ್ಯಕ್ತಿ ನಿಮ್ಮೊಟ್ಟಿಗೆ ಈ ಒಂದು ಲೈಫ್ ಟೈಮ್ ಅಲ್ಲಿ ಅಲ್ಲ, ಸಾಕಷ್ಟು ಲೈಫ್ ಟೈಮ್ ಅಲ್ಲಿ ನಿಮ್ ಜೊತೆ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಅಲ್ಲಿ ಉಳ್ಕೊಂಡು ಬಂದಿರುವಂತ ವ್ಯಕ್ತಿ. ಅಂಡ್ ಇದೇ ಲೈಫ್ ಟೈಮ್ ಅಲ್ಲೂ ಕೂಡ ಸಮ್ ಕರ್ಮ ಬ್ಯಾಲೆನ್ಸಿಂಗ್ ಆಗ್ಬೇಕಾಗಿರೋದ್ರಿಂದ ಈ ಟೈಮ್ ಅಲ್ಲೂ ಕೂಡ ಅವರು ಒಂದು ಸ್ಪಿರಿಚುವಲ್ ಕನೆಕ್ಷನ್ ಅಲ್ಲಿ ನಿಮ್ಮೊಟ್ಟಿಗೆ ಬಂದಿರುವಂತದ್ದು. ಹಾಗಾಗಿ ಡೆಫಿನೆಟ್ ಆಗಿ ದಿಸ್ ಪರ್ಸನ್ ಥಿಂಕ್ಸ್ ದಟ್ ಈ ಕನೆಕ್ಷನ್ ಅಲ್ಲಿ ಏನೋ ಒಂದು ಪೊಟೆನ್ಶಿಯಲ್ ಇದೆ, ಏನೋ ಒಂದು ದಿಸ್ ಇಸ್ ಸಮಥಿಂಗ್ ಸ್ಪೆಷಲ್ ಅನ್ನೋ ತರ. ಅಂಡ್ ಅವ್ರಿಗೆ ಒಂಥರ ನೀವು ಏನಂದ್ರೆ ಒಂದು ನಾನು ಆಗ್ಲೂ ಕೂಡ ಹೇಳ್ದೆ, ಅವರಲ್ಲಿರೋ ಒಂದು ಮಗುನ ನೀವು ಹೊರಗಡೆ ತರ್ತೀರಾ, ಅವ್ರು ಕಂಪ್ಲೀಟ್ ಆಗಿ ಮಗು ಆಗ್ಬಿಡ್ತಾರೆ ನಿಮ್ಮೊಟ್ಟಿಗೆ ಇದ್ದಷ್ಟೊತ್ತು ಅಂತ. ಸೊ ಖಂಡಿತವಾಗ್ಲೂ ಎಲ್ಲೋ ಒಂಥರ ದೇ ಫೀಲ್ ಈ ಒಂದು ನಾಸ್ಟಾಲಜಿಕ್ ಫೀಲಿಂಗ್ಸ್ ಬರುತ್ತೆ, ಅಂದ್ರೆ ಹಳೆಯ ಒಂದು ಖುಷಿಯಾದ ನೆನಪುಗಳು. ಸೊ ಇದೆಲ್ಲ ಅವರು ನಿಮ್ ನೋಡಿದಾಗ ತುಂಬಾ ಒಂಥರ ಒಂದು ಖುಷಿಯಾದ ಮೆಮೊರೀಸ್ ಗಳೆಲ್ಲ ಅವ್ರ ಮನಸ್ಸಿನಲ್ಲಿ ಬರುವಂತದ್ದು. ಅಂಡ್ ಆಲ್ಸೋ ನೀವು ಅವ್ರನ್ನ ಗಮನಿಸಿದಾಗ ನೋಡಿ, ಎಲ್ಲರೂ ಒಂದ್ ಕಡೆ ಅವ್ರ ದವೇ ಲುಕ್ ಅಲ್ವಾ, ಅದೊಂದು ಡೀಪ್ ಸ್ಟೇರ್ ಇರುತ್ತೆ, ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿಸಿ ನೋಡುವಂಥದ್ದು. ಅಂಡ್ ಕಣ್ಣಲ್ಲಿ ಹೆಚ್ಚು ಎಲ್ಲಾನು ಎಕ್ಸ್ಪ್ರೆಸ್ ಮಾಡುವಂತಹ ವ್ಯಕ್ತಿ ಇವರು. ಮೇ ಬಿ ಸ್ವಲ್ಪ ಮಾತು ಕಡಿಮೆ ಇದ್ರು ಅವ್ರ ಕಣ್ಣಲ್ಲಿ ಎಲ್ಲಾನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅಂಡ್ ಅವ್ರ ಪ್ರಕಾರ ಕೂಡ ನನಗೆ ಅನ್ಸೋದು ನಿಮ್ಮ ಕಣ್ಗಳು ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ. ನೀವು ಇವನ್ ಯು ಟು ಹ್ಯಾವ್ ಅ ವೆರಿ ಎಕ್ಸ್ಪ್ರೆಸಿವ್ ಐಸ್. ಓಕೆ, ಎಲ್ಲಾನು ಕಣ್ಣಲ್ಲೇ ಹೇಳ್ತೀರಾ. ಅಂಡ್ ತುಂಬಾ ಒಂಥರ ನಿಮ್ ಕಣ್ಣು ಒಂದು ದಟ್ ಈಸ್ ಸಮಥಿಂಗ್ ವೆರಿ ಮ್ಯಾಗ್ನೆಟಿಕ್ ಅನ್ನೋ ತರ ಈ ಪರ್ಸನ್ಗೆ ಅನ್ಸುತ್ತೆ. ಅಂಡ್ ಕಿಂಗ್ ಆಫ್ ವಾಂಡ್ಸ್ ಇರೋದ್ರಿಂದ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನೀವು ಹೆಚ್ಚು ನಿಮ್ಮ ಕೆರಿಯರ್, ನಿಮ್ಮ ಗೋಲ್ಸ್, ಸೊ ಇದ್ರ ಮೇಲೆ ತುಂಬಾ ಫೋಕಸ್ಡ್ ಆಗಿರುವಂತ ಪರ್ಸನ್. ಯು ಆರ್ ವೆರಿ ಮಚ್ ಫೋಕಸ್ಡ್. ಓಕೆ, ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಕನೆಕ್ಷನ್ ಅಂಡ್ ಈ ವ್ಯಕ್ತಿನ ನೀವು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಅಥವಾ ಸ್ವಲ್ಪ ಇಗ್ನೋರ್ ಮಾಡ್ತಾ ಇರುವಂತದ್ದು. ಬಟ್ ವಾಟ್ ಐ ಫೀಲ್ ಈಸ್ ಅಲಾಂಗ್ ವಿತ್ ಕಿಂಗ್ ಆಫ್ ವಾಂಡ್ಸ್, ಅಲಾಂಗ್ ವಿತ್ ದ 6 ಆಫ್ ಕಪ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ದಿಸ್ ಕನೆಕ್ಷನ್ ಹ್ಯಾಸ್ ಲಾಟ್ ಆಫ್ ಪೊಟೆನ್ಶಿಯಲ್. ಓಕೆ, ಸೊ ಆದ್ರಿಂದ ಆದಷ್ಟು ನೀವು ಕೈ ಜಾರಿ ಹೋಗ್ತಿರೋ ತರ ನೋಡ್ಕೊಂಡ್ರೆ ಒಳ್ಳೇದು ಈ ಕನೆಕ್ಷನ್. ಬಿಕಾಸ್ ಐ ಡೂ ಫೀಲ್ ದರ್ ಇಸ್ ಲಾಟ್ ಆಫ್ ಏನೋ ಒಂದು ಹ್ಯಾಪಿ ಎಂಡಿಂಗ್ಸ್ ಈ ಕನೆಕ್ಷನ್ ಅಲ್ಲಿ ನನಗೆ ಕಾಣಿಸ್ತಾ ಇರುವಂತದ್ದು. ಅಂಡ್ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಲ್ಲಿ ಯು ಬೋತ್ ವಿಲ್ ಬಿ ಹ್ಯಾಪಿ ಅನ್ನೋ ತರ ಸ್ಪ್ರೆಡ್ಸ್ ನನಗೆ ಆ ಒಂದು ಪಾಸಿಟಿವ್ ಎನರ್ಜೀಸ್. ದಟ್ ಈಸ್ ವಾಟ್ ಐ ಆಮ್ ಪಿಕಿಂಗ್ ಆಕ್ಚುಲಿ. ಸೊ ಹಾಗಾಗಿ ಬೆಟರ್ ಯು ಆಲ್ಸೋ ಫೋಕಸ್ ನಿಮ್ ಅಫ್ಕೋರ್ಸ್ ನಮ್ಮ ಕೆರಿಯರ್ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗಿರೋ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಬಟ್ ಸ್ವಲ್ಪ ಟೈಮ್ನ ಈ ಕನೆಕ್ಷನ್ಗೂ ಹಾಗೆ ಈ ವ್ಯಕ್ತಿಗೂ ಕೊಡೋದ್ರಿಂದ ಐ ಥಿಂಕ್ ಏನೋ ಇಟ್ ವಿಲ್ ಬೆನಿಫಿಟ್ ಯು ಓವರ್ ಅ ಲಾಂಗ್ ಟೈಮ್ ಅಂತ ಅನ್ಸುತ್ತೆ. ಸೊ ಇಷ್ಟ ಆಗಿತ್ತು ನಿಮ್ಮ ರೀಡಿಂಗ್ ಫೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಇವತ್ತು ಅಂತ. ನಿಮ್ಗೇನಾದ್ರೂ ಈ ರೀಡಿಂಗ್ ರೆಸನೇಟ್ ಆಗಿದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ಕೂಡ ಬುಕ್ ಮಾಡ್ಕೊಳ್ಬಹುದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಇಂಡಿಕೇಟ್ ಮಾಡಬಹುದು, ಶೇರ್ ಮಾಡಬೇಕು ಅಂದ್ರೆ ಶೇರ್ ಮಾಡಬಹುದು, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ನ ಕೂಡ ಮೆನ್ಷನ್ ಮಾಡಬಹುದು. ಅಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ಕೊಳ್ತೀನಿ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.